ರಾತ್ರಿ. ಘನವಾದ ಅರಣ್ಯ ಮೌನವಾಗಿ ನಿಂತಿತ್ತು. ಚಂದ್ರನ ಬೆಳಕು ನೆಲದ ಮೇಲೆ ಬೀಳುತ್ತಿತ್ತು. ಊರಿನ ಜನರೆಲ್ಲ ದೈವಕೋಲಕ್ಕೆ ಸೇರಿದ್ದರು. ಢಂ ಢಂ ಎಂಬ ಚೆಂಡೆಯ ಶಬ್ದ ಅರಣ್ಯವನ್ನೇ ಕಂಪಿಸುತ್ತಿತ್ತು. ಶಿವ ದೈವದ ವೇಷ ಧರಿಸಿ ನಿಂತಿದ್ದ. ಅವನುಸಿರು ಗಟ್ಟಿಯಾಗಿತ್ತು. ಕಣ್ಣುಗಳಲ್ಲಿ ಕೋಪ, ನೋವು ಮತ್ತು ನ್ಯಾಯ ಒಂದೇ ಸಮಯದಲ್ಲಿ ಉರಿಯುತ್ತಿತ್ತು. ಅದು ಇನ್ನೂ ಶಿವನ ಕಣ್ಣುಗಳಲ್ಲ, ಗುಲಿಗ ದೈವದ ದೃಷ್ಟಿ. ಅತ್ತ ಮುರಳಿ ಗನ್ ಹಿಡಿದು ನಿಂತಿದ್ದ. ಅಹಂಕಾರ ಅವನ ಮುಖದಲ್ಲಿ ಸ್ಪಷ್ಟ. ಇದು ನನ್ನ ಜಮೀನು ಎಂದು ಕೂಗಿದ. ಆ ಕ್ಷಣ ದೈವನರ್ತನ ಆರಂಭವಾಯಿತು. ನೆಲ ಕಂಪಿಸಿತು. ಮರಗಳು ಗಾಳಿಯಲ್ಲಿ ನರಳಿದವು. ದೈವ ನುಡಿಯಿತು, ಈ ಮಣ್ಣು ನನ್ನದು, ರಕ್ತದಿಂದ ಕೊಂಡದ್ದು. ಶಿವ ಮುರಳಿಯ ಮುಂದೆ ನಿಂತ. ಅದು ಮಾನವನ ಎದುರಿನ ಮಾನವವಲ್ಲ, ದೈವದ ಮುಂದೆ ಅಹಂಕಾರ. ಮುರಳಿ ಗುಂಡು ಹಾರಿಸಿದ. ಆದರೆ ದೈವನರ್ತನ ನಿಲ್ಲಲಿಲ್ಲ. ಶಿವ ಗುಲಿಗ ದೈವದ ರೂಪದಲ್ಲಿ ಅವನತ್ತ ಧಾವಿಸಿದ. ಅರಣ್ಯ, ಮಣ್ಣು, ಜನರ ಕಣ್ಣೀರ ಆಲ್ ಬಿಕೇಮ್ ಒನ್ ಫೋರ್ಸ್. ಮುರಳಿ ನೆಲಕ್ಕೆ ಬಿದ್ದ. ಅಹಂಕಾರ ಕುಸಿಯಿತು. ಅರಣ್ಯ ತನ್ನ ನ್ಯಾಯ ಪಡೆದಿತು. ಶಿವ ದೈವನರ್ತನ ಮುಗಿಸಿ ಅರಣ್ಯದೊಳಗೆ ನಡೆದು ಹೋದ. ಅವನು ನಿಲ್ಲದೆ ಮುಂದೆ ಸಾಗಿದ. ಮಣ್ಣು ಅವನನ್ನು ಕರೆಯುತ್ತಿತ್ತು. ಕೊನೆಗೆ ಅವನು ಅರಣ್ಯದೊಳಗೆ ಲೀನನಾದ. ದೈವ ತನ್ನ ಸ್ಥಳಕ್ಕೆ ಮರಳಿತು. ಊರಿನ ಜನ ಮೌನದಲ್ಲೇ ಕೈಜೋಡಿಸಿದರು. ಅವರಿಗೆ ಗೊತ್ತಾಯಿತು, ದೈವ ಎಂದರೆ ಕೇವಲ ವೇಷವಲ್ಲ, ಅದು ಮಣ್ಣಿನ ಆತ್ಮ, ಅದು ಪ್ರಕೃತಿಯ ನ್ಯಾಯ.